ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೇಮಲತಾ ಚಂದನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಮೊನ್ನೆ ನಾನು ಬೆಣ್ಣೆ ಯಾವ ರೀತಿ ತೆಗೆಯೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವೀಡಿಯೋದಲ್ಲಿ ಬೆಣ್ಣೆನ ಹೇಗೆ ಕಾಯಿಸಿ ತುಪ್ಪ ತೆಗೆಯೋದು ಅಂತ ಹೇಳ್ಕೊಡ್ತಿದ್ದೀನಿ. ಇಲ್ಲಿ ಉರಿನ ಸಿಮ್ಮಲ್ಲೇ ಇಟ್ಕೋಬೇಕು. ಇಲ್ಲಿ ಒಂದು ಸೇರಿನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ನಾನು. ಬೆಣ್ಣೆ ಕಂಪ್ಲೀಟಾಗಿ ಕರಗಬೇಕು. ಏನಂದರೆ ಈ ಥರ ನಾವು ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಕಾಯಿಸೋದ್ರಿಂದ ತುಂಬ ಚೆನ್ನಾಗಿ ತುಪ್ಪ ಬರುತ್ತೆ. ಮತ್ತು ಹೊರಗಡೆ ಎಲ್ಲ ಕಲಬೆರಕೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮನೆಯಲ್ಲೇ ನಾವು ಶುದ್ಧವಾಗಿ ಆರೋಗ್ಯಕರವಾಗಿ ತುಪ್ಪನ ಕಾಯಿಸ್ಕೋಬೋದು. ಬೆಣ್ಣೆ ಕಂಪ್ಲೀಟಾಗಿ ಕರಗಿದ ನಂತರ ಇದಕ್ಕೆ ನಾನು ಇಲ್ಲಿ 2 ಲವಂಗ, ಹಾಗೆ 1 ಏಲಕ್ಕಿ, ಒಂದು 3 ಕಾಳಷ್ಟು ಅರಳುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಅರಳುಪ್ಪು ಏಕೆ ಅಂದರೆ ಮರಳಾಗಿ ಬರಲಿ ಅಂತ. ಲವಂಗ ಫ್ಯಾಟ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ಮತ್ತು ಏಲಕ್ಕಿ ಸ್ಮೆಲ್ಗೂ ಕೂಡ ಮತ್ತು ಜೀರ್ಣಕ್ರಿಯೆಗೂ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ನೋಡಿ, ಇಲ್ಲಿ ಬೆಣ್ಣೆ ಕಂಪ್ಲೀಟಾಗಿ ಈ ರೀತಿ ಹಾಲಿನ ಅಂಶ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಹೋಗುತ್ತೆ. ನೋಡಿ, ಇಲ್ಲಿ ಈ ಕೆಳಗಡೆ ಹೋದ ನಂತರ ಇನ್ನೊಂದು 5 ನಿಮಿಷ ಕಾಯಿಸಿದ್ರೆ ಇದು ಕಂಪ್ಲೀಟಾಗಿ ಮೇಲೆ ಬರುತ್ತೆ. ಇದು ಹಾಲಿನ ಅಂಶ. ಅಲ್ಲಿವರೆಗೂ ಇದನ್ನು ಕಮ್ಮಿ ಉರಿಯಲ್ಲೇ ಚೆನ್ನಾಗಿ ಇದು ಮಾಡಬೇಕು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇದು ನನಗೆ ಅರಿಶಿನ ಪುಡಿ ಆಗಲಿ ಇಲ್ಲ ಮೆಂತ್ಯ ಆಗಲಿ ಏನೂ ಯೂಸ್ ಮಾಡಿಲ್ಲ. ಈ 3 ಪದಾರ್ಥಗಳನ್ನ ಅಷ್ಟೇ ಯೂಸ್ ಮಾಡಿರೋದು. ನೋಡಿ, ಈಗ ತುಪ್ಪ ಆಗಿದೆ. ಇದು ಯಾವಾಗ ಅದೆಲ್ಲ ಫುಲ್ಲು ಅದು ಹಾಲಿನ ಬಣ್ಣ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಕೂತ್ಕೊಳ್ಳೋದು ಬ್ರೌನಿಷ್ ಕಲರ್ ಬರಬೇಕು. ಆವಾಗ ಕಂಪ್ಲೀಟಾಗಿ ತುಪ್ಪ ಆಗಿದೆ ಅಂತ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ತುಪ್ಪ ಆಗಿದೆ ಅಂತೇಳಿ ಈ ಥರ ನೊರೆ ಬರಬೇಕು. ಇದು ಕಂಪ್ಲೀಟಾಗಿ ತುಪ್ಪ ಆಗಿದೆ. ಇದು ತುಪ್ಪ ಒಂದು 1/4 ಗಂಟೆನಾದರೂ ಬಿಡಬೇಕು ಆರೋಕ್ಕೆ. ಆರಿದ ನಂತರ ತಣ್ಣಗಾದ ನಂತರ ಇದನ್ನು ನಾನು ಸ್ಟೀಲ್ ಬಾಕ್ಸಿಗೆ ಸೋಸ್ಕೊಂಡು ಇಟ್ಕೊತಿದ್ದೀನಿ. ನೋಡಿ, ಹಾಲಿನ ಅಂಶ ಏನಿತ್ತು ಅದೆಲ್ಲ ಬ್ರೌನಿಷ್ ಕಲರ್ ಬಂದಿದೆ. ನೋಡಿ, ಕಂಪ್ಲೀಟಾಗಿ ಈ ಥರ ಸೋಸ್ಕೋಬೇಕು. ನೀವು ಸ್ಟೀಲ್ ಬಾಕ್ಸ್ಗಾರು ಹಾಕೋಬೋದು ಇಲ್ಲ ಗ್ಲಾಸಿನ ಬಾಕ್ಸ್ಗಾರು ಹಾಕೋಬೋದು. ತುಪ್ಪ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಾನು ಅರಿಶಿನ ಪುಡಿ ಆಗಲಿ ಏನೂ ಯೂಸ್ ಮಾಡಿಲ್ಲ. ನಮ್ಮ ಹಸು ಹಾಲೇ ಸ್ವಲ್ಪ ಎಲ್ಲೋ ಇರೋದ್ರಿಂದ ತುಪ್ಪಕ್ಕೆ ನಾವು ಅರಿಶಿನ ಪುಡಿ ಯೂಸ್ ಮಾಡಲಿಲ್ಲ ಅಂದರೂ ಅದು ಅರಿಶಿನ ಕಲರ್ ಇರುತ್ತೆ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಮರಳಾಗಿ ತುಪ್ಪ ಅಂತ. ಇದು 1 ದಿನ ಆದಮೇಲೆ ತೋರಿಸ್ತಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ತುಪ್ಪ. 1 ಸೇರು ಬೆಣ್ಣೆಲಿ ನನಗೆ ಇಷ್ಟು ತುಪ್ಪ ಸಿಕ್ಕಿದೆ. ನಂತರ ಇದು ಸೆಕೆಂಡ್ ಡೇಗೆ ಈ ಥರ ಫುಲ್ಲು ಅದು ಗಟ್ಟಿಯಾಗಿತ್ತು. ತುಂಬ ಚೆನ್ನಾಗಾಗಿತ್ತು ತುಪ್ಪ. ನನ್ನ ಮಗ ಹಾಗೆ ಕೈಗೆ ಹಾಕ್ಕೊಟ್ರೆ ತಿಂತಾನೆ. ಇದು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟಕ್ಕೆ ಈ ಥರ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಮತ್ತು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ನೀವು ಟ್ರೈ ಮಾಡಿ ಇದನ್ನು. ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.